ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತು ಹೊನಿವೇತಿ ಲಕ್ಷ್ಮೀ ಪೂಜಾ ಮತ್ತು ಸ್ವಾಮಿ ಮಹಾರಾಜರ ಪೂಜೆ ಯಾವ ರೀತಿ ಆಗೈತೆ ಅನ್ನೋದು ಹೇಳ್ರಿ. ಇವತ್ತು ಒಂದು ಸಣ್ಣ ಮಾಹಿತಿಯನ್ನು ಸ್ವಾಮಿ ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಬೋದನ್ನ. ಅದಕ್ಕಿಂತ ಮೊದಲ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಸ್ವಾಮಿ ಮಹಾರಾಜರು ಅವರೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ. ಸ್ವಾಮಿ ಮಹಾರಾಜರ ಚರಣ ಇವತ್ತಿನ ಪ್ರಾರ್ಥನೆಯನ್ನು ಮಾಡ್ಕೊತಾ ಸ್ವಾಮಿ ಮಹಾರಾಜರ ವಿಡಿಯೋನ ಆರಂಭ ಮಾಡ್ಕೋದೇನು. ನಾವು ಮನೆ ಅಂದ್ಕೂಡಲೇ ಕೆಲವೊಂದು ಸಲ ಇಷ್ಟ ಮನೆಯಾಗ ನೆಗೆಟಿವ್ ಎನರ್ಜಿ ಇರ್ತೈತಿ, ಅಥವಾ ನಮ್ಮ ಮನಸ್ಸಿಗೆ ನೆಮ್ಮದಿನೇ ಇಲ್ಲಪ್ಪ ಅನ್ನೋ ಒಂದು ಪರಿಸ್ಥಿತಿ ಇರ್ತೈತಿ. ಕೆಲವೊಂದು ಸಲ ನಾವು ಮನ್ಯಾಗ ಏನೇನೋ ಉಪಾಯಗಳನ್ನ ಮಾಡ್ತಿರ್ತೇವೆ, ಅಥವಾ ಏನೇನೋ ವ್ರತಗಳನ್ನ ಆಚರಣೆ ಮಾಡ್ತಿರ್ತೇವೆ. ಅಂಥ ಒಂದು ಟೈಮ್ದಾಗ ಆ ವ್ರತದ ಫಲ ಆಗಲಿ, ಅಥವಾ ನಾವು ಏನೋ ಮಾಡ್ರೂ ಕೂಡ ನಮ್ಮ ಮನ್ಯಾಗ ನೆಮ್ಮದಿನೇ ಇಲ್ಲಪ್ಪ, ನಮ್ಮ ಮನ್ಯಾಗ ಕಿಟಿ ಯಾವಾಗ ನೋಡಿದಾಗ ಮನ್ಯಾಗ ಜಗಳ, ಯಾವಾಗ ನೋಡಿದಾಗ ಒಬ್ಬನ ವ್ಯಕ್ತಿ ನೋಡ್ರಿ ಒಬ್ಬಿಗೆ ಆಗೋಲ್ಲ, ಅಥವಾ ಮನ್ಯಾಗ ಚಿಕ್ಕ ಮಕ್ಕಳು ಇದ್ರು ಅಂತ ಅವು ಹಠ, ಅನಾರೋಗ್ಯ, ಮನ್ಯಾಗ ಹಣಕಾಸು ಉಳಿತಾಯ ಆಗತ್ತಿಲ್ಲ, ಅಥವಾ ಮನ್ಯಾಗ ಏನೋ ಸಮಸ್ಯೆಗಳು ಇರ್ತಾವೆ. ಇದಕ್ಕೆಲ್ಲದಕ್ಕೂ ಒಂದು ಸಣ್ಣ ಉಪಾಯವನ್ನು ನಾನು ನಿಮ್ಮ ಜೊತೆ ಇವತ್ತು ತೊಗೊಂಬಂದೇನೆ. ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಮೊದಲೇದಾಗಿ ನಾವು ಸ್ವಾಮಿ ಮಹಾರಾಜರ ಭಕ್ತರ ಅನ್ಕೂಲೆ ಪ್ರತಿನಿತ್ಯ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಿರ್ತೇವೆ. ಪ್ರತಿನಿತ್ಯ ತಾರಕ ಮಂತ್ರ ಆಗಲಿ, ಸ್ವಾಮಿ ಮಹಾರಾಜರ ನಿತ್ಯ ಸೇವೆ ಆಗಲಿ, ಸ್ವಾಮಿ ಮಹಾರಾಜರ 11 ಮಾಲೆ ಜಪ ಆಗಲಿ, ನಮ್ಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ನಾವು ಸೇವೆಯನ್ನು ಮಾಡ್ತಿರ್ತೇವೆ. ಯಾಕಂದ್ರೆ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿಗಳಿದಾವೆ. ನಮ್ಮ ಕರ್ತವ್ಯಗಳನ್ನ ಎಲ್ಲ ನಿಭಾಯಿಸಿ ನಮ್ಮ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡೋದು. ಸ್ವಾಮಿ ಮಹಾರಾಜರು ಕೂಡ ಅದೇ ರೀತಿ ಹೇಳ್ತಾರೆ, ನಿನ್ನ ಎಲ್ಲ ಕರ್ತವ್ಯಗಳು, ನಿನ್ನೆಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ನೀ ಸೇವೆ ಮಾಡಬೇಡ, ನಿನ್ನೆಲ್ಲ ನಿಭಾಯಿಸುಗಳು ಅದನ್ನೆಲ್ಲ ಅಂದರೆ ನಿರ್ವಹಣೆ ಮಾಡ್ಕೋತ ನಾನು ಸೇವೆಯನ್ನು ಮಾಡೋ. ಅದರ ಎಲ್ಲ ಕರ್ತವ್ಯದ್ರಾಗ ದಿನದ ಒಂದು 24 ತಾಸದ್ರಾಗ ಒಂದು 15 ನಿಮಿಷ ನನಗೋಸ್ಕರ ಟೈಮ್ ತೆಗೆಯತ್ತೆ ಹೇಳಿರ್ತಾರೋ. ಅದೇ ರೀತಿ ಇವತ್ತು ನಮ್ಮ ಮನ್ಯಾಗ ನಾವು ಈಗಂತೂ ಎಲ್ಲ ಕಡೆ ನೋಡ್ಕೋಬೇಕು. ಕೆಟ್ಟ ಹವ್ಯಾಸಗಳಂತೂ ಪ್ರತಿಯೊಬ್ಬರು ಮನ್ಯಾಗ ಅಂದ್ರೆ ನಾವು ಎಷ್ಟೇ ಬಿಡಿಸೋಕ್ಕೆ ಪ್ರಯತ್ನ ಮತ್ತು ಅದಕ್ಕೊಂದು ನಶಾಮುಕ್ತಿ ಕೇಂದ್ರ ಅಥವಾ ಈಗ ಟ್ರೀಟ್ಮೆಂಟ್ಸ್ ಚಾಲು ಆಗಿದಾವೆ. ಆದ್ರೆ ನಾವು ಮನ್ಯಾಗ ಇಂಥ ಒಂದು ದುಷ್ಟ ಚಟಗಳಿಂದ ಅಥವಾ ನಮ್ಮ ಮನ್ಯಾಗ ಇರುವಂಥ ನೆಗೆಟಿವ್ ಎನರ್ಜಿನ ಹೊರಗಾಕೋ ಒಂದು ಸರಳ ಉಪಾಯನ ಮಾಡ್ಕೋಬೋದು. ಸ್ವಾಮಿ ಸೇವೆದಾಗ ಬಂದ ಕೂಡಲೇ ತಕ್ಷಣ ಅಂತೂ ಚಮತ್ಕಾರ ಆಗೋಲ್ಲ. ತಕ್ಷಣ ಅಂತೂ ಸ್ವಾಮಿ ಮಹಾರಾಜರು ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಗೆ ಸೇವೆದ ಫಲ ಅಥವಾ ನಮ್ಗೆ ಅನುಭವಗಳು ನೀಡ್ತಿರ್ತಾರೆ. ಯಾವಾಗ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡ್ತಿರಲ್ಲ, ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ಪರೀಕ್ಷೆ ಅಂತೂ ಕಟ್ಟಿಟ್ಟ ಬುಟ್ಟಿ. ಯಾವಾಗ ನಾವು ಆ ಪರೀಕ್ಷೆದಾಗ ಯಶಸ್ವಿ ಆಗ್ತೇವಲ್ಲ, ಅವಾಗನೇ ಸ್ವಾಮಿ ಮಹಾರಾಜರ ಪ್ರಚಿತಿಗಳು ಬರ್ತಾವೆ. ಹಾಗಾಗಿ ನೀವು ಯಾವುದೇ ಒಂದು ಸೇವೆ ಮಾಡ್ಕೊತಿರೋ ದಯವಿಟ್ಟು ಆ ಸೇವೆ ಮ್ಯಾಗ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿರಿ. ಖಂಡಿತ ಒಂದಿಲ್ಲ ಒಂದಿನ ನೀವು ಕೂಡ ಅನುಭವವನ್ನು ಶೇರ್ ಮಾಡ್ಕೋಬೋದು. ಹಾಗಾದ್ರೆ ಬರ್ರಿ ಇವತ್ತಿನ ನಮ್ಮ ಸೇವಾದ ಬಗ್ಗೆ ನೋಡೋಣ. ಈ ರೀತಿ ಸ್ವಾಮಿ ಮಹಾರಾಜರ ಮುಂದೆ ಪ್ರತಿದಿನ ನೀರು ತುಂಬಿಡ್ತೇನೆ. ಕೆಲವೊಂದು ಜನ ನಂಗೆ ಕಮೆಂಟ್ ಮುಖಾಂತರ ಹಾಕಿರಿ, ನೀರು ಯಾಕೆ ತುಂಬಿಡ್ತೀರಿ ನೀವು ಸ್ವಾಮಿ ಮಹಾರಾಜರ ಮುಂದೆ, ಆ ನೀರನ್ನು ಏನು ಮಾಡ್ತಿರತ್ತೆ ಹೇಳಿ. ಈ ನೀರನ್ನು ನೋಡಿ ನಾನು ಪ್ರತಿದಿನ ತುಂಬಿಡ್ತೇನೆ. ನಾನು ಎಲ್ಲ ಸ್ವಾಮಿ ಭಕ್ತರಿಗೂ ಗೊತ್ತಿದ್ದು ನೀರು ತುಂಬಿಡೋದ್ರಿಂದ ಏನಾಗ್ತೈತೆ. ನಾವು ಸ್ವಾಮಿ ಭಕ್ತರು ಏನಿದಾವೆ ಪ್ರತಿದಿನ ಸ್ವಾಮಿ ಮಹಾರಾಜರ ಮುಂದೆ ನಮ್ಗೆ ಎಷ್ಟು ಆಗ್ತೈತೆ ಅಷ್ಟು ನೈವೇದ್ಯ ಆಗಲಿ, ಅಥವಾ ಪ್ರತಿದಿನ ಒನ್ ಟೈಮ್ರೆ ನಾವು ನೈವೇದ್ಯ ಇಟ್ಟ ಸ್ವಾಮಿ ಮಹಾರಾಜರು ಸಾಧ್ಯವಾದ್ರೆ ಗುರುವಾರಕ್ಕೊಮ್ಮೆ ಅಥವಾ ಪ್ರತಿದಿನ ಸಾಧ್ಯವಾದ್ರೆ ಆರತಿಯನ್ನು ಕೂಡ ನಾವು ಮಾಡ್ತಿರ್ತೇವೆ. ಆದರೆ ಈ ರೀತಿ ನೀರು ತುಂಬೋದು ನಿಮ್ಗೆ ಒಂದು ಆರತಿ ಮಾಡೋಕ್ಕಾಗೋದಿಲ್ಲ ಅಂದ್ರೂ ನೈವೇದ್ಯವನ್ನು ಇಟ್ಟ ಪ್ರತಿದಿನ ನೀವು ನೈವೇದ್ಯನ ಹಿಡಿದ್ರೆ ನಡ್ತೀವಿ, ಸಕ್ಕರೆ ನೈವೇದ್ಯ ಇಟ್ಟರು ನಡ್ತೀವಿ. ಆದ್ರೆ ಈ ಒಂದು ಸಣ್ಣ ಗ್ಲಾಸ್ ಆಯ್ತು ಒಂದು ಸಣ್ಣ ಚರಿಗೆಯಾಗಿ ನೀವು ಸ್ವಾಮಿ ಮಹಾರಾಜರ ಪಾದ ಯಾಕಂದ್ರೆ ಫೋಟೋ ಎಲ್ಲಿ ಅಧಿಷ್ಠಾನ ಮಾಡಿರ್ತಿಲ್ಲ ಅದ್ರ ಬಾಜುಕ ಬಲಗಡೆ ಆಗಲಿ ಅಥವಾ ಎಡಗಡೆ ಸಾಧ್ಯವಾದಷ್ಟು ಯಾವ ಕಡೆ ನಿಮ್ಗೆ ಬಲಗಡೆ ಜಾಗ ಇತ್ತಂದ್ರೆ ಬಲಗಡೆ ಇಡ್ರಿ, ಇಲ್ಲ ಅದರ ಜಾಗದ ಅಭಾವ ಐತಂದ್ರೆ ನಾವು ಎಡಗಡೆ ಕೂಡ ಇಟ್ಟರು ನಡೆಯುತ್ತೆ. ಈ ನೀರನ್ನು ತುಂಬಿಡ್ಬೇಕು. ಈ ನೀರನ್ನು ತುಂಬಿಟ್ಟ ನಾವು ಆ ನೀರನ್ನು ಏನು ಮಾಡಬೇಕಪ್ಪ, ಆ ನೀರಿಂದ ಏನಾಗ್ತೈತಿ ಅಂದ್ರೆ ನೋಡ್ರಿ, ಯಾವಾಗ ಸ್ವಾಮಿ ಮಹಾರಾಜರ ಸಾನ್ನಿಧ್ಯದಾಗ ನಾವು ಹೋದವಲ್ಲ, ಆ ನೀರು ನಮ್ಮ ಮನೆಯಾಗಿರುವ ಎಲ್ಲ ನೆಗೆಟಿವಿಟಿಯನ್ನು ಎನರ್ಜಿಯನ್ನು ಎಳ್ಕೊಂಡು ಆ ನೀರ ಸ್ವಾಮಿ ಮಹಾರಾಜರ ಒಂದು ಸ್ವಾಮಿ ಮಹಾರಾಜರ ಅನುಗ್ರಹದಿಂದ ಅದು ತೀರ್ಥ ರೂಪದಾಗ ಕನ್ವರ್ಟ್ ಆಗ್ತೈತಿ. ಆ ನೀರನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಇರುವ ನೆಗೆಟಿವಿಟಿ, ನಮ್ಮಲ್ಲಿರುವ ಒಂದು ನೆಗೆಟಿವ್ ಥಾಟ್, ನಮಗೆ ನಮ್ಮ ಮ್ಯಾಗ ವಿಶ್ವಾಸ ಇಲ್ಲದಂದು ಏನು ಪರಿಸ್ಥಿತಿ, ಕೆಲವೊಂದು ಸಲ ಡಿಪ್ರೆಷನ್ಗೆ ಹೋಗಿರ್ತೇವೆ, ಕೆಲವೊಂದು ಸಲ ನಮ್ಮ ಮನಸ್ಸಾಗ ಏನೋ ಒಂದು ವಿಚಾರಗಳ ಯುದ್ಧನ ನಡೀತಿರ್ತೈತಿ. ಅಂಥ ಟೈಮ್ದಾಗ ಈ ತೀರ್ಥದಿಂದ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ತೈತಿ. ಇನ್ನು ಕೆಲವೊಂದು ಸಲ ನಾವು ಎಲ್ಲ ಉಪಯೋಗಗಳನ್ನ ಅನೇಕ ಸಲ ಮನ್ಯಾಗ ಕೆಲವೊಂದು ಸಲ ಡ್ರಿಂಕ್ ಸ್ಮೋಕಿಂಗ್ ಇಂಥ ಒಂದು ಚಟಕನ ಮನ್ಯಾಗಿರುವಂಥ ವ್ಯಕ್ತಿಗಳು ಕೂಡ ಬಲಿ ಆಗ್ತಿರ್ತಾರೆ. ಅವಾಗ ನಾವು ಎಷ್ಟೋ ಪ್ರಯತ್ನ ಮಾಡ್ತಿರ್ತೇವೆ ಆ ಚಟದಿಂದ ಅಥವಾ ಆ ಒಂದು ವ್ಯಸನದಿಂದ ಅವ್ರನ್ನ ಹೊರಗೆ ತರಬೇಕು. ನಾವು ತಿಳಿಸಿ ಹೇಳ್ರು ಕೂಡ ಅದನ್ನು ಬಿಡ್ತೇವೆ ಅಂತ ಹೇಳ್ತಿರ್ತಾರೆ, ಆದ್ರೆ ಬಿಡಲ್ಲ. ಅಂಥ ಟೈಮ್ದಾಗ ಈ ತೀರ್ಥವನ್ನು ನಾವು ಅವ್ರಿಗೂ ಕೊಡ್ಬೋದು. ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ತಗೋಬೋದು. ಕೆಲವೊಂದು ಸಲ ನಮ್ಮ ಮನೆಯಾಗಿರುವಂಥ ವ್ಯಕ್ತಿ ಅನಾರೋಗ್ಯ ಸಮಸ್ಯೆ ಆಗ್ತಿರ್ತೈತಿ, ಅಥವಾ ಮಕ್ಕಳು ಚಿಕ್ಕ ಮಕ್ಕಳು ಇದ್ರು ಅಂದ್ರೆ ಹಠ ಮಾಡ್ತಿರ್ತವೆ. ಆ ಹಠದ ಪರಿಣಾಮ ಅಂದ್ರೆ ಕೆಲವೊಂದು ಸಲ ನಾವು ಮಕ್ಕಳಿಗೆ ಹೊಡೆಯುವಂಥ ಪರಿಸ್ಥಿತಿ ಕೊಡ್ತೈತಿ. ಅದರಿಂದ ಮಕ್ಕಳ ಮನಸ್ಸು ಮ್ಯಾಗೂ ಕೂಡ ಪರಿಣಾಮ ಆಗ್ತಿರ್ತೈತಿ. ಅಂಥ ಒಂದು ಟೈಮ್ದಾಗ ನಾವು ಈ ತೀರ್ಥ ನೀರನ್ನು ಪ್ರತಿಯೊಬ್ಬರಿಗೂ ನಮ್ಮ ಮನ್ಯಾಗ ಕೊಡೋದ್ರಿಂದ ಒಂದು ಅಶಾಂತಿಯ ವಾತಾವರಣ ಏನಿರ್ತೈತಿ ಅದು ಶಾಂತ ರೂಪದಾಗ ಬರ್ತೈತಿ. ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರೋ ಅನ್ನೋ ಒಂದು ಫೀಲ್ ನಮ್ಗೆ
ಅನುಭವಿಸ್ತೇವೆ. ಏನೇ ಒಂದು ಸೇವೆ ಆಗಲಿ ಏನೇ ಒಂದು ಇದಾಗಲಿ ಆ ಸೇವೆದ ಪ್ರತಿಫಲ ಯಾವಾಗ ಸಿಗ್ತಿಪ್ಪ ಅಂದ್ರೆ ನಾವು ಪೂರ್ಣ ವಿಶ್ವಾಸ ಇಟ್ಟ ಏನೇ ಸಮಸ್ಯೆ ಬಂದರೂ ನಾನು ಸ್ವಾಮಿ ಮಹಾರಾಜ ಕಾರಣ ಇಲ್ಲ, ನಾನು ಸ್ವಾಮಿ ಮಹಾರಾಜರು ನನ್ನ ಕೈ ಬಿಡಲತ್ತೆ ಯಾವಾಗ ನಮಗೆ ವಿಶ್ವಾಸ ಬರ್ತೈತಿಲ್ಲ ಅವಾಗ ನಮಗೆ ಸೇವೆದ ಪ್ರಚಿತಿಯನ್ನು ಬರ್ತೈತಿ. ಈ ರೀತಿ ನೀರು ತುಂಬಿಡೋದ್ರಿಂದ ಆ ಒಂದು ತೀರ್ಥ ರೂಪದಾಗ ಕನ್ವರ್ಟ್ ಆಗಿ ಅದನ್ನು ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿರುವ ಆರ್ಥಿಕ ಆಗಲಿ ಶಾರೀರಿಕ ಆಗಲಿ ಮಾನಸಿಕ ಆಗಲಿ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತಿ. ಆರ್ಥಿಕ ಯಾವ ರೀತಿ ಸಿಗ್ತಿಪ್ಪ ನೀವು ಅನ್ಬೇಕು, ನಮ್ಮ ಮನ್ಯಾಗ ನಾವು ಎಲ್ಲರೂ ದುಡಿತಿರ್ತೀವಿ ಅಥವಾ ನಮ್ಮ ಮನ್ಯಾಗ ಎಲ್ಲರೂ ದುಡಿಕದಾರ್ರಿ, ನಮ್ಮ ಮನ್ಯಾಗ ಹಣ ಅನ್ನೋದು ಉಳಿತಾಯ ಇಲ್ಲ ಅಥವಾ ನಮ್ಮ ಮನ್ಯಾಗ ಲಕ್ಷ್ಮಿ ಬರಕದಾಳ ಆದ್ರೆ ಹೆಂಗೆ ಹೊಂಟ ಇನ್ನು ಇವತ್ತು ಸ್ಯಾಲ್ರಿ ಬರೋದೈತಿ ಅಂದ್ರೆ ಇನ್ನು 7-8 ಒಂದು ಸಮಸ್ಯೆಗಳು ಉದ್ಭವಿಸ್ತಾವು. ಇನ್ನು ಸ್ಯಾಲ್ರಿ ಆಗಿಲ್ಪ ನಮ್ಗೆಲ್ಲೋ ಒಂದು ಏನೋ ಹಾಸ್ಪಿಟ್ಲ್ ಬಂದೈತಿ ಏನೋ ಒಂದು ಸಮಸ್ಯೆ ಬಂದೈತಿ ಅನ್ನೋರಿಗೆ ನೀವು ಈ ನೀರನ್ನು ಒಂದು ಸ್ವಲ್ಪ ನೀರನ್ನು ಉಳಿಸ್ಕೊಂಡು ನಿಮ್ಮ ಮನೆಯಾಗ ಎಲ್ಲ ಕಡೆ ಟಾಯ್ಲೆಟ ಬಾತ್ರೂಮ ಬಿಟ್ಟ ಎಲ್ಲ ಕಡೆ ಸಿಂಪಡಿಸಿ ಕಂಟಿನ್ಯೂ 1 ತಿಂಗಳು ಇದನ್ನು ಮಾಡಿ ನೋಡಿ. ನಿಮಗೆ ಇದರಿಂದ ಏನು ಅನುಭವ ಬರ್ತೈತಿ ನೀವೇ ನನ್ನ ಕಮೆಂಟ್ ಮುಖಾಂತರ ಹಾಕ್ತೀರಿ ಯಾವ ರೀತಿ ಆಯಿತು. ನಮ್ಮ ಮನ್ಯಾಗ ವ್ಯಕ್ತಿಗಳ ಒಂದು ಹೊರಟು ಮಾತಾಡೋದಾಗಲಿ ಅಥವಾ ಒಬ್ಬರು ನೋಡ್ರೆ ಒಬ್ಬರು ಹೊಂದಾಣಿಕಿಲ್ಲ, ಗಂಡ ಹೆಂಡತಿ ನಡ್ಕೊ ಹೊಂದಾಣಿಕಿಲ್ಲ, ಅತಿ ಸೊಸಿ ನಡ್ಕೊ ಹೊಂದಾಣಿಕೆ ಅನ್ನೋರ ನೀವು ಯಾವುದೇ ಒಂದು ನೀವು ತಪ್ಪಂತೂ ಮಾಡ್ಕೊತಿಲ್ಲ, ನೀವು ಒಳ್ಳೇದಾಗಲಿ ಅಥವಾ ಒಳ್ಳೆ ಭಾವನೆಯಿಂದನೇ ಮಾಡ್ಕೋದ್ರಿ. ನೀವು ಇದ್ರಾಗ ಯಾವುದೇ ರೀತಿ ಒಂದು ಡೌಟ್ ಇಟ್ಕೊಂಡು ಹೋಗ್ಬೇಡ್ರಿ, ಪೂರ್ಣ ವಿಶ್ವಾಸ ಇಟ್ಕೊಂಡು ಮಾಡ್ರಿ. ಈ ನೀರನ್ನು ನೀವು ಮನ್ಯಾಗ ಎಲ್ಲರಿಗೂ ಕೊಡ್ರಿ. ನಾ ಅಂತ ನಮ್ಮ ಮನ್ಯಾಗ ಈ ನೀರನ್ನು ಒಂದು ಸಣ್ಣ ಬಟ್ಲದಾಗ ಇಲ್ಲಿ ತೆಗೆದಿಟ್ಟಿರ್ತಾರೆ. ನಾನು ಪ್ರತಿದಿನ ನಮ್ಮ ಮನೆಯವರ ನಮ್ಮ 2 ಜನ ಮಕ್ಕಳನ್ನ ಮನ್ಯಾಗ ಎಲ್ಲರೂ ಕೂಡ ಸೇವೆ ಮಾಡ್ತಾರೆ. ನಾನು ಹೇಳಿ ಕೂಡ ಖುಷಿ ಐತಿ. ಸೇವೆ ಮಾಡ್ತೇವಲ್ಲ ಸೇವೆ ಮಾಡಿಸ್ಕೋತಾರೆ ಸ್ವಾಮಿ ಮಹಾರಾಜರ. ಅದೇ ರೀತಿ ನಮ್ಮ ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ನಿಮ್ಮ ಮನ್ಯಾಗ ಕೂಡ ಎಲ್ಲರೂ ಸೇವೆಯನ್ನು ಮಾಡ್ತಾರೋ ಅನ್ನೋ ನಂಬಿಕೆ ಐತಿ. ಇಲ್ಲಿ ನಾನು ನೀರು ತುಂಬಿಟ್ಟಿರ್ತೇನೆ, ಎಲ್ಲರೂ ಸೇವೆ ಆದ್ಕೂಲೆ 1 ಮಾಳ ಜಪ ಆದ್ಕೂಲೆ ಅವರು ಆ ನೀರನ್ನು ಕುಡಿದು ಹೋಗ್ತಿರ್ತಾರೆ. ಇದರಿಂದ ಕೂಡ ನನಗೆ ಅನೇಕ ಅನುಭವಗಳು ಬಂದ. ಯಾಕಂದ್ರೆ ನೀವು ಎಲ್ಲರೂ ಪ್ರೈವೇಟ್ ಒಂದು ಕೆಲಸ ಅಂದ್ರೆ ಗೊತ್ತಿರ್ತೈತಿ ನಿಮ್ಗೆ ಯಾವ ರೀತಿ ಟೆನ್ಷನ್ ಇರ್ತೈತಿ, ಯಾವ ರೀತಿ ವರ್ಕ್ ಪ್ರೆಷರ್ ಇರ್ತೈತಿ, ಮಂತ್ ಎಂಡ್ ಬರ್ತಂದ್ರೆ ಯಾವ ರೀತಿ ಒಂದು ಆ ಮನುಷ್ಯನ ಪರಿಸ್ಥಿತಿ ಇರ್ತೈತಿ ಅಂದ್ರೆ ಈ ಕಡೆ ಮನೆಯಾಗ ಏನು ಹಾಕೋದಿತ್ತಪ್ಪ ಅನ್ನೋ ಒಂದು ವಿಚಾರ ಕೂಡ ಇರಲ್ಲ. ಆದರೆ ಈಗ ಈ ಒಂದು ಉಪಾಯ ಮಾಡ್ಕತ್ಕೊಂಡ್ಲೆ ಒಂದು ಟೆನ್ಷನ್ ಕಡಿಮೆ ಆಗಿತ್ತಪ್ಪ ಅಂದ್ರೆ ಒಂದು ಸ್ವಾಮಿ ಮಹಾರಾಜರು ಯಾವ ರೀತಿ ಕಡಿಮೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಆದರೆ ಮನ್ಯಾಗ ಒಂದು ರೀತಿ ಆನಂದ ವಾತಾವರಣ ಇರ್ತೈತಿ. ಮಂತ್ ಎಂಡ್ ಆಗಲಿ ಮಂತ್ ಸ್ಟಾರ್ಟಿಂಗ್ ಇರಲಿ ನಮ್ಮ ಮನ್ಯಾಗ ಇವತ್ತು ಒಂದು ರೀತಿ ಆನಂದ ವಾತಾವರಣ ಇತ್ತಂದ್ರೆ ನನಗೆ ಒಂದು ರೀತಿ ಖುಷಿ. ಯಾಕಂದ್ರೆ ಮನೆಯಾಗಿರುವಂಥ ವ್ಯಕ್ತಿ ಖುಷಿಯಾಗಿದ್ದರೆ ನಾವೆಲ್ಲರೂ ಕೂಡ ಖುಷಿಯಾಗಿರ್ತೀವಿ. ಅದೇ ರೀತಿ ನೀವು ಕೂಡ ಈ ಸೇವೆಯನ್ನು ಮಾಡ್ರಿ. ಪ್ರತಿದಿನ ಈ ನೀರನ್ನು ತುಂಬಿಟ್ಟ ಅದನ್ನು ಪ್ರತಿದಿನ ನೀರನ್ನು ಚೇಂಜ್ ಮಾಡಬೇಕು. ಆ ನೀರನ್ನು ನಾವು ಮನೆಯಾಗಿಲ್ಲ ಎಲ್ಲರೂ ಗ್ರಹಣ ಮಾಡಬೇಕು. ಅನಾರೋಗ್ಯ ಸಮಸ್ಯೆ ಇತ್ತಂದ್ರೆ ಈ ನೀರಿಂದ ನೀವು ತಾರಕ ಮಂತ್ರ ಅನುಷ್ಠಾನ ಕೂಡ ಮಾಡ್ಕೋಬಹುದು ಅಥವಾ ತಾರಕ ಮಂತ್ರ ತೀರ್ಥ ನಾವು ಸಪ್ರೇಟ್ ಆಗಿ ಮಾಡ್ಕೋತೇವೆ ಅಂದ್ರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ನಾನು ಹೇಳ್ಕೊಡ್ತೇನೆ. ನಿಮಗೆ ಸ್ವಾಮಿ ಸೇವೆ ಬಗ್ಗೆ ಯಾವ ವಿಡಿಯೋಗಳು ಬೇಕಾಗಿತ್ತಲ್ಲ ನೀವು ಕಮೆಂಟ್ ಮುಖಾಂತರ ಹಾಕ್ರಿ, ನಾ ಆ ವಿಡಿಯೋಗಳನ್ನ ಮಾಡ್ತಿರ್ತೇನೆ. ಇವತ್ತು ಸಾಯಂಕಾಲ ಹುಣ್ಣಿಮೆ ಸತ್ಯನಾರಾಯಣ ಪೂಜಾದ ಲೈವ್ ಬರ್ಬೇಕು ಅನ್ನೋ ವಿಚಾರ ಕೂಡ ಐತಿ. ಅದನ್ನು ಕೂಡ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಮತ್ತು ಈ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥರ ಸಮರ್ಪಣೆ ಮಾಡ್ಕೊಂಡು ಶ್ರೀ ಸ್ವಾಮಿ ಸಮರ್ಥ.